ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯೇ ನಮಃ. ನಾವು ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿಗಳ 4ನೇ ದಿನ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಆಷಾಢ ಮಾಸದ 4ನೇ ದಿನ ಬಂದು 2025 ಜೂನ್ ತಿಂಗಳ 29ನೇ ತಾರೀಕು ಭಾನುವಾರ ಬಂದಿದೆ. ಅಂದರೆ ಚೌತಿ ದಿನ ಬಂದಿದೆ. ಬೆಳಗ್ಗೆನೇ ಎದ್ದು ಇನ್ನೆಲ್ಲ ನೆನ್ನೆಯ ಹೂಗಳು ನೈವೇದ್ಯ ಎಲ್ಲನ ತೆಗೆದುಬಿಡಬೇಕು. ತೆಗೆದು ನೆಕ್ಸ್ಟು ಸುಗಂಧ ದ್ರವ್ಯಗಳು ಅಂದರೆ ಜವಾದಿ ಪೌಡರ್ನ ಎಲ್ಲನೂ ದೇವಿ ಹತ್ರ ಸ್ವಲ್ಪ ಹಾಕ್ಕೊಂಡು ಸ್ವಚ್ಛ ಮಾಡಿಕೊಂಡು ಕ್ಲೀನಾಗಿ ಭಾನುವಾರ ಬಂದಿರೋದ್ರಿಂದ ನಾವು ಮುಖ್ಯವಾಗಿ ಭಾನುವಾರ ಅಂತಲೇ ಅಲ್ಲ, ಮಂಗಳವಾರ ಶುಕ್ರವಾರ ಬಂದರೆ ಈ 9 ದಿನಗಳಲ್ಲಿ ಭಾನುವಾರ ಶುಕ್ರವಾರ ಮಂಗಳವಾರ ಯಾವ ದಿನ ಆದರೂ ಆಗಲಿ ದೇವಿಗೆ ನಿಂಬೆಹಣ್ಣಿನ ಹಾರ ಮಾಡಿ ಹಾಕಬೇಕು. ಏಕೆ ಅಂದರೆ ಅಮ್ಮ ಅವರು ಬಂದು ಉಗ್ರ ದೇವಿ ಅಲ್ವಾ, ಅವ್ರಿಗೆ ನಿಂಬೆಹಣ್ಣು ಹಾರ ಹಾಕೋದ್ರಿಂದ ಅವರು ಶಾಂತಿ ಸ್ವರೂಪರಾಗಿರ್ತಾರೆ, ಅವರು ಶಾಂತಿಯುತವಾಗಿರ್ತಾರೆ ಅಂತ ನಿಂಬೆಹಣ್ಣಿನ ಹಾರನ ಹಾಕ್ಕೋಬೇಕು. ಹಾರ ಹಾಕೋಕ್ಕಾಗಿಲ್ಲ ಅಂದರೆ ದೇವರಿಗೆ ನಿಂಬೆಹಣ್ಣನ್ನು ಸಮರ್ಪಿಸ್ಕೊಂಡು ನೆಕ್ಸ್ಟು ಆ ನಿಂಬೆಹಣ್ಣುಗಳನ್ನ ದೇವಿ ಹತ್ರ ಇಟ್ಟಿರ್ತೀವಲ್ಲ, ಆ ನಿಂಬೆಹಣ್ಣುಗಳನ್ನ ಗಾಡಿಗೆ ಅಂದರೆ 2 ವೀಲರ್ಗೆ ಕಾರ್ಗಳಿಗೆ ಎಲ್ಲ ಕಡೆ ನಾವು ಕಟ್ಕೋಬೋದು. ಮತ್ತು ಅಂಗಡಿಗಳಲ್ಲಿ ವ್ಯಾಪಾರ ಮಾಡೋರು ಇದ್ದೀವಿ ಅಂದರೆ ವ್ಯಾಪಾರದ ಅಂಗಡಿಯಲ್ಲೂ ಸಹ ಇಟ್ಕೋಬೋದು. ಹಾಗೆ ಮತ್ತು ತುಂಬ ಅನಾರೋಗ್ಯದಿಂದ ಇರೋರಿಗೂ ಸಹ ನಾವು ಅದನ್ನು ಜ್ಯೂಸ್ ಮಾಡಿ ಕುಡಿಸ್ಬೋದು. ಹಾಗೆ ಅಮ್ಮನವ್ರಿಗೆ ತುಂಬ ಇಷ್ಟವಾದಂಥ ನಿಂಬೆಹಣ್ಣಿನ ಚಿತ್ರಾನ್ನ ಸಹ ಮಾಡಿ ನೈವೇದ್ಯಕ್ಕೆ ಸಹ ಇಡ್ಬೋದು. ಆದಷ್ಟು ಅಮ್ಮನವ್ರಿಗೆ ಮಣ್ಣಿನ ದೀಪಗಳನ್ನ ಹಚ್ಚೋಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಮಣ್ಣಿನ ಪಾತ್ರೆಗಳಲ್ಲೇ ನೈವೇದ್ಯ ಸಹ ಇಡೋದ್ರಿಂದ ಅಮ್ಮನವರು, ಯಾಕೆಂದರೆ ಭೂ ಸ್ವರೂಪ ಆಗಿರೋದ್ರಿಂದ ವಾರಾಹಿ ಅಂದ್ರೇ ಭೂ ಸ್ವರೂಪ ಅಂತ ಅರ್ಥ. ಅದಕ್ಕೋಸ್ಕರ ಆದಷ್ಟು ಮಣ್ಣಿನ ಪೂಜೆ ಸಾಮಾನುಗಳನ್ನು ಬಳಕೆ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಆದಷ್ಟು ತುಪ್ಪದ ದೀಪ ಹಚ್ಚಬೇಕು. ಇವತ್ತು 4ನೇ ದಿನ ಆಗಿರೋದ್ರಿಂದ ಬೆಲ್ಲದ ದೀಪ ಹಚ್ಚಬೇಕು. 4ನೇ ದಿನ ಬೆಲ್ಲದ ದೀಪ ಹಚ್ಚೋದ್ರಿಂದ ನಮ್ಮ ದರಿದ್ರಗಳೆಲ್ಲ ಹೋಗಿ ಅಷ್ಟೈಶ್ವರ್ಯಗಳನ್ನ ಕೊಡ್ತಾರೆ ತಾಯಿ. ಹಾಗೆ ಬೆಲ್ಲದ ದೀಪದ ಒಳಗಡೆ ಕೆಂಪು ಬಣ್ಣದ ಬತ್ತಿಗಳನ್ನ ಹಾಕ್ಕೋಬೇಕು. ಎಷ್ಟು ಬತ್ತಿ ಹಾಕ್ಕೋಬೋದು ಅಂದರೆ 3 ಬತ್ತಿ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ 2 ಬತ್ತಿ ಸೇರಿಸಿ 1 ಬತ್ತಿ ಮಾಡಿಕೊಂಡು ದೀಪ ಹಚ್ಚಬೇಕಾಗುತ್ತೆ. ಮತ್ತು ಇದೆಷ್ಟೆಲ್ಲ ಆದಮೇಲೆ ವಾರಾಹಿ ಅಷ್ಟೋತ್ತರ ಮತ್ತು ವಾರಾಹಿ ಮಂತ್ರಗಳನ್ನ ತಪ್ಪದೆ ಓದ್ಕೋಬೇಕು. ಇದೆಲ್ಲ ಆದಮೇಲೆ ಲಲಿತಾ ಸಹಸ್ರನಾಮನ ಖಂಡಿತವಾಗ್ಲೂ ಓದಲೇಬೇಕು. ಏಕೆಂದರೆ ವಾರಾಹಿ ಅಮ್ಮನವರು ಬಂದು ಲಲಿತಾ ಅಮ್ಮನವರ ಅಹಂ ಅಂದರೆ ನಾನೇ ಎಂಬ ಸ್ವರೂಪದಿಂದ ಹುಟ್ಟಿದವರು. ಲಲಿತಾ ಅಮ್ಮನವರ ಅಹಂಯಿಂದ ಹುಟ್ಟಿರುವಂತಹ ವಾರಾಹಿ ದೇವಿಯರನ್ನ ನಾವು ಸ್ಮರಿಸಬೇಕಂದ್ರೆ ಫಸ್ಟು ಲಲಿತಾ ಅಮ್ಮನವರನ್ನ ಸ್ಮರಿಸಬೇಕಾಗುತ್ತೆ. ಲಲಿತಾ ಸಹಸ್ರನಾಮ ಓದೋಕ್ಕೆ ಬರಲಿಲ್ಲ ಅಂದರೂ ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋ ಮುಖಾಂತರ ಅದು ಪೂಜೆನ ಮಾಡ್ಕೊಳ್ಬೇಕು. ತಪ್ಪದೇ ಲಲಿತಾ ಸಹಸ್ರನಾಮನ ಕೇಳಿಸ್ಕೊಂಡು ಪೂಜೆನ ಮಾಡ್ಕೊಂಡು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲೈಕ್ ಮಾಡೋದ್ರಿಂದ ಇನ್ನಷ್ಟು ಜನಕ್ಕೆ ಸ್ವಲ್ಪ ಶೇರ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.